ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೂನಾದ ಹೈವೇ ರೋಡಲ್ಲಿ ಇರುವಂಥ ನರ್ಸರಿ ಪ್ಲ್ಯಾಂಟನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ರೀ. ಇಲ್ಲಿ ನರ್ಸರಿ ಪ್ಲ್ಯಾಂಟ್ ಅಂತಂದ್ರೆ ಇಲ್ಲಿ ಪೂನಾ ಹೈವೇ ರೋಡ್ ಅದಲ್ರಿ, ಅದರ ಪಕ್ಕದಲ್ಲಿ ಈ ಥರ ಅಂಗಡಿಗಳು ಜಾಸ್ತಿನೇ ಅವ ರೀ. ಒಂದಕ್ಕಿಂತ ಒಂದು ಗಾರ್ಡನ್ ಮಾಡ್ಲಿಕ್ಕಂತೂ ತುಂಬ ಸೂಪರ್ ಆಗಿರುವಂಥ ಸ್ಥಳನೇ ಅಂತ ಅನ್ಕೋಬಹುದು. ಒಂದಕ್ಕಿಂತ ಒಂದು ಭಾಳ ಚಲೋ ಅವರಿಗೆ ಪ್ಲ್ಯಾಂಟ್ಗಳು ಮತ್ತು ಇಂಡೋರು ಔಟ್ಡೋರು ಇಡುವಂಥ ಪ್ಲ್ಯಾಂಟ್ಸ್ಗಳು ಕೂಡ ಅವ ರೀ. ಬರ್ರಿ, ನಿಮಗೆ ತಡ ಮಾಡದೆ ನಾನು ಒಳಗಡೆ ಹೇಗಿದೆ ಅಂತ ಅನ್ನೋದು ಈಗ ನಿಮಗೆ ತೋರಿಸ್ತೀನಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವು ಕ್ಯಾಕ್ಟಸ್ಗಳು ರೀ, ಇವು ಕ್ಯಾಕ್ಟಸ್ ಅಂತಾರೆ. ಇವು ನೀರೇ ಬೇಕಾಗಲ್ಲ, ಇವು ಬರೀ ಹುಲ್ಲನ್ನೇ ಹಚ್ಚಿರ್ತಾರೆ ಗಿಡ. ಇದು ತೆಗಿಬೇಕು ಚಂದ. ಕ್ಯಾಕ್ಟಸ್ಗಳು ಹಾಗೆ ಸೆಕ್ಯುಲೆಂಟ್ರಿ ಪ್ಲ್ಯಾಂಟ್ಸ್ಗಳು ಅವ ರೀ. ಇವಕ್ಕೆಲ್ಲ ನೀರುಗಳನ್ನೇ ಬೇಕಾಗಂಗಿಲ್ಲ, ಆ ಥರ ಇರುವಂಥ ಗಿಡಗಳು ಸಸಿಗಳು ಅವ ರೀ. ಇವು ಎಲ್ಲ ನೀರಿಲ್ಲದೆ ನಡೀತಾವೆ. ಹಾಂ, ಇವೆಲ್ಲ ನೀರು ಇದು ಐತ್ರಿ ನನ್ನ ಹತ್ರ. ಇದು ಕಮಲ್ದು ಏನಪ್ಪ ಇದ್ದಿದ್ದು ಗಿಡ. ಇದು ಪ್ಲ್ಯಾಂಟ್ ಅಂತೂ ಭಾಳ ಫೇಮಸ್ ಆಗ್ಯದಲ್ರಿ, ಎಲ್ಲರ ಮನೆದಾಗಿರುವಂಥ ಲಕ್ಕಿ ಬಾಂಬೋ ಪ್ಲ್ಯಾಂಟು ಮತ್ತು ಮನಿ ಪ್ಲ್ಯಾಂಟು ಇವೆರಡು ಭಾಳ ಮನೆದಾಗ ಒಂದು ಪಾಸಿಟಿವ್ ಎನರ್ಜಿ ಬರ್ತದ ಅಂಥೇಳಿ ಮನೆ ಒಳಗೆ ಇಡ್ತಾರಲ್ಲ. ಇಲ್ಲಿ ಅಂಥ ಒಂದು ಜಾಸ್ತಿನೇ ಇದ್ದೀವಿ ರೀ. ವಿಧ ವಿಧವಾಗಿರುವಂಥ ಪ್ಲ್ಯಾಂಟ್ಗಳು, ಇಂಡೋರು ಔಟ್ಡೋರು ಇಡುವಂಥ ಪ್ಲ್ಯಾಂಟ್ಸ್ಗಳು ಇದ್ದೀವಿ. ಹಾಗೆಯೇ ಮಣ್ಣಿಂದು ಮತ್ತು ಪಿಂಗಾಣಿ ಮತ್ತು ಪ್ಲಾಸ್ಟಿಕ್ ಇವೆಲ್ಲ ಪಾಟ್ಗಳು ಅವ ರೀ. ಅಂದರೆ ಹ್ಯಾಂಗಿಂಗು ಪಾಟ್ಸ್ಗಳು ಬಿ ಕೂಡ ಇದ್ದೀವಿ ರೀ. ಭಾರಿ ಅಂದ್ರೆ ಭಾಳ ಕಲೆಕ್ಷನ್ಗಳು ಜಾಸ್ತಿನೇ ಅವ ರೀ. ಇದು ರಬ್ಬರ್ ಪ್ಲಾಂಟ್ಸ್. ಹಾಂ, ರಬ್ಬರ್ ಪ್ಲಾಂಟ್ ರೀ ಅದು. ಅದು ರಬ್ಬರ್. ಇವೆಲ್ಲ ಶೋ. ಸಣ್ಣ 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 ಇದು ಯಾಕೋ ಇಲ್ಲಿ ನೋಡ್ಬೋದು, ಒಂದಕ್ಕಿಂತ ಒಂದು ಸಿರಾಮಿಕ್ ಪಾಟ್ಗಳು ಎಷ್ಟು ಚಲೋ ಅವ ಅಂತಂದ್ರೆ ಎಷ್ಟು ನೋಡಿದ್ರೂ ವೆರೈಟಿ ಕಲೆಕ್ಷನ್ಗಳು ಜಾಸ್ತಿನೇ ಅವ ರೀ. ಚಿಕ್ಕದಿಂದ ದೊಡ್ಡ ದೊಡ್ಡ ಪಾಟ್ಗಳು ಕೂಡ ಅವ ರೀ. ಕಲರ್ಫುಲ್ ಆಗಿರುವಂಥ ಪಾಟ್ಗಳು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿ ಕಾಣತ್ತೀವಿ ಅಂದ್ರೆ ಯಾವ ತೊಗೊಲಿ ಯಾವುದಿಲ್ಲ ಅನ್ನೋ ಥರನೇ ಇದ್ದೀವಿ ರೀ. ಕಲರ್ಗಳು ತುಂಬ ಕಲೆಕ್ಷನ್ಗಳು ಜಾಸ್ತಿನೇ ಅವ ರೀ. ಹಾಗೆ ಟೆರಕೋಟಾ ಕಲೆಕ್ಷನ್ಗಳು ಕೂಡ ಜಾಸ್ತಿನೇ ಅವ. ಅಂದರೆ ಮಣ್ಣಿನ ಮಡಿಕೆಗಳು ಮತ್ತು ತುಳಸಿದು ಪಾಟ್ಗಳು ಕೂಡ ಅವ ರೀ. ಗಾರ್ಡನ್ ಮಾಡೋ ಸಲುವಾಗಂತ ಸೂಕ್ತವಾಗಿರುವಂಥ ಜಾಗನೇ ಅನ್ಬೋದು. ಇಲ್ಲಿ ಭಾಳ ವೆರೈಟಿ ಅಂತ ಅಂದಿನಲ್ಲ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಪಾಟ್ಗಳು ಅವ ಅಂಥೇಳಿ ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದದ ಇದು ಪಾಟು. ಸೆರಾಮಿಕ್ ಪಾಟ್ಗಳು ಅವ ರೀ. ಇವೆಲ್ಲ ಡಿಸೈನ್ ಕೂಡ ಅಷ್ಟೇ ಚಲೋ ಅವ ರೀ. ಒಂದಕ್ಕಿಂತ ಒಂದು ಡಿಸೈನ್ಗಳು ಭಾಳ ಚಲೋ ಅವ ರೀ. ಇಲ್ಲಿ ನೋಡ್ರಿ ಮೆಟಲ್ ಸ್ಟ್ಯಾಂಡ್ಗಳು ಮತ್ತು ಪಾಟ್ಗಳು ಇಡುವ ಸಲುವಾಗಿ ಮೆಟಲ್ ಸ್ಟ್ಯಾಂಡ್ಗಳು ಕೂಡ ಗಾರ್ಡನ್ ಮಾಡೋರಿಗೆ ತುಂಬ ಸೂಕ್ತವಾಗಿರುವಂಥ ಸ್ಥಳ ಅನ್ಬೋದು. ಇಲ್ಲಿ ವಿಧ ವಿಧವಾಗಿರುವಂಥ ಪ್ಲ್ಯಾಂಟ್ಗಳು ಅವ ರೀ. ಅಂದರೆ ತುಂಬ ಸುಂದರವಾಗಿ ಕೂಡ ಅವ ರೀ. ಮೇಗ ಹ್ಯಾಂಗಿಂಗ್ ಪಾಟ್ಗಳು, ಬಾಸ್ಕೆಟ್ದಾಗ ಹಾಕಿಡುವಂಥ ಪಾಟ್ಗಳು ಮತ್ತು ಇಲ್ಲಿ ಕೆಳಗಡೆ ಇಲ್ಲಿ ಹೊರಗಡೆ ಕೂಡ ಇಲ್ಲಿ ಇನ್ನೂ ಕೂಡ ಸಸಿಗಳನ್ನು ನೆಡ್ತಾ ಇದ್ದರು. ಇಲ್ಲಿ ನಮಗೆ ಕೂಡ ಗೊತ್ತಿರುವಂಥ ಕೆಲವೊಂದು ಇವು ನಮ್ಮ ಕಡೆಗೆ ಸಿಗುವಂಥ ಅಡಿಕೆ ಗಿಡಗಳು ಅಂತೇವೆ. ಗುಲಾಬಿ ಹೂವುಗಳು ಥರ ಗುಲಾಬಿ ಕಲರ್ದು ಹೂವುಗಳು ಹರಡ್ತಾವಲ್ಲ, ಅವು ನಮ್ಮ ಕಡೆಗೆ ಅಡಿಕೆ ಗಿಡಗಳು ಕೂಡ ಅಂತೇವು. ಇಲ್ಲಿ ನೋಡ್ರಿ ಹ್ಯಾಂಗಿಂಗ್ ಪಾಟ್ಗಳಂತೂ ತುಂಬಾ ಕಲೆಕ್ಷನ್ಗಳು ಜಾಸ್ತಿನೇ ಅವ ರೀ. ಒಂದಕ್ಕಿಂತ ಒಂದು ಬೆಸ್ಟ್ ಆಗಿರುವಂಥ ಪ್ಲ್ಯಾಂಟ್ಗಳು ನನಗಂತೂ ತುಂಬಾ ಇಷ್ಟ ಆಯಿತು. ಯಾವ ತೊಗೊಲಿ ಯಾವುದಿಲ್ಲ ಅಂದ್ರೆ ರೇಟ್ಗಳು ಕೂಡ ತುಂಬಾ ಜಾಸ್ತಿನೇ ಅವ ರೀ. ಇಲ್ಲಿ ನಾವು ಕೇಳಿದ್ವಿ ಅಗಿಗಳು ಕೂಡ ಇವು ಹೂವುಗಳದು ಅಗಿಗಳು ಸಿಗ್ತಾವೇನೋ ಅಂತಂದರೆ ಅವು ಬೀಜಗಳು ಕೊಡಂಗಿಲ್ಲ ಅಂತಂದರು. ಹಾಗಾಗಿ ನಾವು ಮುಂದಕ್ಕೆ ಹೋಗ್ಲತ್ತಿದ್ದೇವೆ. ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಷ್ಟೊಂದು ಅಗಿಗಳನ್ನೆಲ್ಲ ಹಚ್ಚುತ್ತಾ ಇದ್ದಾರೆ ಇಲ್ಲಿ ಒಳಗಡೆ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಹಚ್ಚಾರ. ಇಲ್ಲಿ ನೋಡ್ಬೋದು ನೀರಿನಾಗ ಕಮಲದ ಗಿಡಗಳು ಕೂಡ ಹಚ್ಚಾರ. ಅದು ಎಷ್ಟು ಚಲೋ ಅರಳ್ಯದಂತಂದ್ರೆ ಭಾಳ ಚಲೋ ಸುಂದರವಾಗಿ ಕೂಡ ಕಾಣತ್ತಿತ್ತು ನೋಡ್ರಿ. ಈ ಥರ ಕಾಣಿಸ್ಲತ್ತದ. ಅಂದರೆ ಇದೇ ಥರದ ಭಾಳಷ್ಟು
ಪ್ಲ್ಯಾಂಟ್ಗಳು ನರ್ಸರಿ ಪ್ಲ್ಯಾಂಟ್ಗಳ್ದು ರಸ್ತೆ ಪಕ್ಕದಲ್ಲಿ ಭಾಳಷ್ಟು ಅಂಗಡಿಗಳು ಅವ ರೀ ಇದೇ ಥರದ್ದು. ಎಲ್ಲ ಥರದ ಹೂವಿನ ಗಿಡಗಳು ಸಿಗ್ತಾವೆ ರೀ. ಗುಲಾಬಿ ಹೂವಿಂದು ಮತ್ತು ದುಂಡು ಮಲ್ಲಿಗೆ ಹೂದು ನಾವು ಏನೇನು ಹಚ್ಚುತ್ತೀವಲ್ಲ ಆ ಥರದ್ದು ಕೂಡ ಜಾಸ್ತಿನೇ ಕಲೆಕ್ಷನ್ಗಳು ಅವ ರೀ. ಅಂದರೆ ತುಂಬ ವೆರೈಟಿ ಅಂತಂದರೆ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗಳು ಜಾಸ್ತಿನೇ ಅವ ರೀ ಬಾಸ್ಕೆಟ್ದಾಗ ಹಾಕೋದು. ಇಲ್ಲಿ ನನಗೆ ಯಾವ ಥರ ಅನಿಸ್ಲತ್ತಿತ್ತು ಅಂತಂದ್ರೆ, ನನಗೆ ಯಾವುದೋ ಒಂದು ಗಾರ್ಡನ್ದಾಗ ಓಡಾಡ್ಲತ್ತೀನಿ, ಏನೋ ಒಂದು ಹಚ್ಚು ಹಸಿರಾಗಿರುವಂಥ ಜಾಗದಲ್ಲಿ ಓಡಾಡ್ಲತ್ತೀನಿ, ಮನಸ್ಸಿಗೆ ಶಾಂತಿ ನೆಮ್ಮದಿ. ಎಷ್ಟು ಸೌಂಡ್ ಕೂಡ ಒಳಗಡೆ ನಾವೇನು ಒಳಗಡೆ ನರ್ಸರಿ ಪ್ಲ್ಯಾಂಟ್ ಒಳಗಡೆ ಬಂದಿದ್ದೀವಲ್ಲ ಭಾಳ ಶಾಂತಿ ಅನಿಸ್ಲತ್ತಿತ್ತು. ತಂಪು ಕೂಡ ಅಷ್ಟೇ, ಗಿಡಗಳು ವಾತಾವರಣ ಕೂಡ ತುಂಬ ಸುಂದರವಾಗಿ ಕೂಡ ಕಾಣತ್ತಿತ್ತು ರೀ. ಒಂದರ್ಕಿನ್ನ ಒಂದು ಭಾಳ ಚಲೋ ಅನ್ನಿಸ್ಲತ್ತಿವು. ಮತ್ತು ಇಲ್ಲಿ ಹ್ಯಾಂಗಿಂಗ್ ಪಾಟ್ಗಳಂತೂ ಇಷ್ಟು ಸುಂದರ ಅಂತೀರ ಅಷ್ಟು ಚಲೋ ಅನ್ನಿಸ್ಲತ್ತಿತ್ತು ನೋಡ್ರಿ. ಅಂದರೆ ಇಲ್ಲಿ ಪೂನಾದಾಗಿರೋರ್ದು ತುಂಬಾ ಲಕ್ಕಿ ಅಂತ ಅನ್ಬೋದು. ಇಲ್ಲೇ ನಾವು ಪ್ಲ್ಯಾಂಟ್ಗಳು ಒಯ್ಲಕ್ಕೆ ಬರ್ತದ. ಅಂದರೆ ನಮ್ಮ ಕಡೆಗೆ ಇಷ್ಟೊಂದು ಕಲೆಕ್ಷನ್ಗಳು ಕೂಡ ಇರಂಗಿಲ್ಲ ರೀ, ತುಂಬ ಕಡಿಮೆ ಇರ್ತಾವ. ಇಲ್ಲಂದ್ರೆ ತುಂಬ ಚಲೋ ಅವ ರೀ ಇಲ್ಲೆಲ್ಲ ಗಾರ್ಡನ್ಗಳು. ಗಾರ್ಡನ್ ಮಾಡೋ ಸಲುವಾಗಿ ಪ್ಲ್ಯಾಂಟ್ಗಳು ಒಯ್ಲಕ್ಕೆ ಚಲೋ ಅವ ರೀ. ರೇಟ್ ಕೂಡ ಒಂದೊಂದು ಪ್ಲ್ಯಾಂಟ್ಗಳಿಗೆ ಭೀ ಒಂದೊಂದು ರೇಟ್ ಅವ ರೀ. ಹಾಗೆ ಇಲ್ಲಿ ಇನ್ನೊಂದು ಅಂಗಡಿಗೆ ಬಂದಿದ್ದೇವೆ ರೀ, ಅಂದರೆ ಪಕ್ಕದಲ್ಲಿರುವಂಥ ಇನ್ನೊಂದು ನರ್ಸರಿ ಪ್ಲ್ಯಾಂಟಿಗೆ ಬಂದಿದ್ದೇವೆ ರೀ. ಅಲ್ಲೂ ಕೂಡ ಸೇಮ್ ಆಗಿ ಇತ್ತು, ಭಾಳಷ್ಟು ಕಲೆಕ್ಷನ್ಗಳು ಜಾಸ್ತಿನೇ ಅವ ರೀ. ಇವು ನೋಡ್ರಿ ಸೆಕ್ಯುಲೆಂಟ್ರಿ ಮತ್ತು ಕ್ಯಾಕ್ಟಸ್ ಪ್ಲ್ಯಾಂಟ್ಗಳು ನೋಡ್ರಿ ಎಷ್ಟು ಚಲೋ ಅವ. ಇವು ಅಂತೂ ನಾನು ಭಾಳ ಇಷ್ಟ ಆದವು ನೋಡ್ರಿ. ಇವು ನೀರಿಲ್ಲದೆ ಬೆಳಿತಾವಲ್ಲ, ಇವು ಅಂತೂ ತುಂಬಾ ಇಷ್ಟ ಆದವು. ನಾನು ಇದು ಫಸ್ಟ್ ಸಲ ನೋಡ್ಲತ್ತೀನಿ ನೋಡ್ರಿ ಈ ಥರ ನೀರಿಲ್ಲದೆ ಬೆಳಿತಾವ ಅಂತ ಅನ್ನೋದು. ನಮಗೆ ಅಷ್ಟೊಂದು ಗೊತ್ತಿಲ್ಲ. ಏನು ಗೊತ್ತದ ಅಂತಂದ್ರೆ ಅದೊಂದು ಬಾಂಬು ಪ್ಲ್ಯಾಂಟ್ ಗೊತ್ತದ ನೋಡ್ರಿ, ಅದು ಮನೆಯದಾಗ ಪಾಸಿಟಿವ್ ಎನರ್ಜಿ ಬರ್ತದ ಅದೊಂದು ಗೊತ್ತಿತ್ತು. ಜಾಸ್ತಿ ಗೊತ್ತಿರಂಗಿಲ್ಲ ನಮಗೆ ಅಷ್ಟೊಂದು. ಇಲ್ಲಿ ನೋಡ್ಬೋದು ಪಿಂಗಾಣಿ ಮಡಿಕೆಗಳು ನೋಡ್ರಿ ಎಷ್ಟು ಕಲೆಕ್ಷನ್ಗಳು ಅವ ಅಂಥೇಳಿ. ಸಣ್ಣ ಸಣ್ಣ ಕಪ್ಗಳು ಬೌಲ್ಗಳು ಎಷ್ಟು ಚಲೋ ಅವ ಅಂತ ಹೇಳಿ. ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿರುವಂಥ ಕಲೆಕ್ಷನ್ಗಳು ತುಂಬಾ ಜಾಸ್ತಿ ಅವ ರೀ. ಇಲ್ಲಿ ನೋಡ್ರಿ ತುಳಸಿ ಪಾಟ್ಗಳಂತೂ ತುಂಬ ಸುಂದರವಾಗಿ ಕೂಡ ಇದ್ದೀವಿ ರೀ. ಭಾಳ ವೆರೈಟಿ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿ ಅನಿಸ್ಲತ್ತೀವಿ. ಹೋಮ್ ಡೆಕೋರೇಷನ್ಗಂತೂ ತುಂಬಾ ಸೂಕ್ತವಾದಂಥ ಸ್ಥಳ ಅಂತ ಅನ್ಕೋಬಹುದು. ಭಾಳ ಚಲೋ ಅನಿಸ್ಲತ್ತೀವಿ ರೀ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ರಿ, ಹ್ಯಾಂಗಿಂಗ್ ಬೆಲ್ಗಳು, ಆಕರ್ಷಕ ಮನೆ ಅಲಂಕಾರ ವಸ್ತುಗಳವ ರೀ. ಜೇಡಿ ಮಣ್ಣು ಮೇಲೆ ಸೆರಾಮಿಕ್ ನೇತಾಡುವ ಗಂಟೆಗಳು ಕಿವಿಗೆ ಭಾಳ ಸುಂದರವಾಗಿರೋಂಥ ಧ್ವನಿ ರಚಿಸಬಹುದು. ಭಾಳ ಚಲೋ ಅನ್ನಿಸ್ತಾವ ರೀ ಮನೆದಾಗ ನೇತಾಡ್ಲಕ್ಕೆ ನಾವು ಸಿಗಿಸ್ತೇವಲ್ಲ ಹ್ಯಾಂಗಿಂಗ್ ಬೆಲ್ಗಳು, ಭಾಳ ಚಲೋ ಅನ್ನಿಸ್ತಾವ. ಇಲ್ಲಿ ನೋಡ್ರಿ ದಾಸಾಳ ಹೂವಿಂದು ಮತ್ತು ಗುಲಾಬಿ ಹೂವಿಂದು, ಚೆಂಡು ಬುತ್ತಿ ಹೂವಿಂದು ಎಲ್ಲ ಥರದ ಕಲರ್ಗಳು ಕೂಡ ಅವ ನೋಡ್ರಿ. ಕಲರ್ಫುಲ್ ಆದಂಥ ಅಗಿಗಳು ಕೂಡ ಅವ ರೀ. ಭಾಳ ಚಲೋ ಅವ ನೋಡ್ರಿ. ಒಂದಕ್ಕಿಂತ ಒಂದು ಹೂವುಗಳು ಎಷ್ಟು ಚಲೋ ಅವ ಅಂಥೇಳಿ. ಹಾಗೂ ಸುಗಂಧರಾಜ ಕೂಡ ಇತ್ತು ಇಲ್ಲಿ. ಗುಲಾಬಿ ಹೂವಿನ ಗಿಡಗಳಂತೂ ತುಂಬಾ ಜಾಸ್ತಿ ವೆರೈಟಿ ಆಗಿರುವಂಥ ಕಲೆಕ್ಷನ್ಗಳು ಜಾಸ್ತಿನೇ ಅವ ರೀ. ಇಲ್ಲಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿರುವಂಥ ಗುಲಾಬಿ ಹೂವಿನ ಗಿಡಗಳು ಅಂತ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೇಗೆ ಅನ್ನಿಸ್ತು ಅಂಥೇಳಿ.
ಇಲ್ಲಿ ನೋಡ್ರಿ ಎಷ್ಟು ಸುಂದರವಾಗಿ ಕೂಡ ಅವ ಅಂಥೇಳಿ. ಮನಿದಾಗ ಯಾವ ಥರ ಅಲಂಕಾರ ಮಾಡಿ ಇಡ್ಲಕ್ಕೆ ಬರ್ತದ ಅಂತ ಅನ್ನೋದು ಕೂಡ ಇಲ್ಲಿ ತೋರಿಸ್ಯಾರ ನೋಡ್ರಿ. ಎಷ್ಟು ಚಲೋ ಹಚ್ಚಾರಂತ ದೊಡ್ಡ ದೊಡ್ಡ ಪಾಟ್ದಾಗ ಕೂಡ ಹಚ್ಚಿ ತೋರಿಸಿದ್ದಾರೆ. ಅವು ಬಂಬೂದು ಕಲೆಕ್ಷನ್ಗಳು, ಹಾಗೆ ಸೆಕೆಲೆಂಟ್ರಿ ಪ್ಲ್ಯಾಂಟ್ಗಳು ಕೂಡ ಇಲ್ಲಿ ನೋಡ್ರಿ ಎಷ್ಟು ಕಲ್ಲುಗಳು ಹಾಕಿ ಎಷ್ಟು ಡೆಕೋರೇಷನ್ ಮಾಡಿ ಮೆಟಲ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಾರೆ. ಎಷ್ಟು ಚಲೋ ಕಾಣತ್ತಾವ ಅಂದ್ರೆ ಒಂದೊಂದು ಸುಂದರವಾಗಿ ಪ್ಲ್ಯಾಂಟ್ಗಳು ಕಾಣತ್ತೀವು. ದೊಡ್ಡ ದೊಡ್ಡ ಪಾಟ್ಗಳದಾಗ ಕೂಡ ಹಾಕಿಟ್ಟಿದ್ದಾರೆ. ಭಾಳ ಚಲೋ ಅನ್ನಿಸ್ಲತ್ತೀವಿ, ಒಂದಕ್ಕಿಂತ ಒಂದು ತುಂಬ ಸೂಪರಾಗಿ ಕಾಣತ್ತೀವ್ರಿ. ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಯಾರಾದರೂ ನೀವು ಪೂನಾಕ್ಕೆ ಬಂದಿದ್ರಿ ಅಂತಂದರೆ ಇಲ್ಲಿ ನೀವು ನರ್ಸರಿ ಪ್ಲ್ಯಾಂಟ್ಗೆ ಭೇಟಿ ಆಗಿ ಹೋರಿ, ನಿಮಗೂ ಕೂಡ ಭಾಳ ಚಲೋ ಅನ್ನಿಸ್ತದ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದ ಅಂಥೇಳಿ ನಾನು ಭಾವಿಸ್ತೀನಿ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ.